ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14ನೇ ಆರೋಪಿ ಒಂದು ಕಡೆ ಈ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಸೊ ಹಾಗಾಗಿ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತಿರುವಂತಹ ದರ್ಶನ್ ಅವರು ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಸಾಕ್ಷ್ಯ ಸಂಕಷ್ಟವನ್ನ ತಂದೊಡ್ಡಿದೆ. ಮೌನಕ್ಕೆ ಜಾರಿದ್ದಾರೆ. ಒಂದ್ ಕಡೆ ಪವಿತ್ರ ಗೌಡಗೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಮಾಫಿ ಸಾಕ್ಷ್ಯ ಸಂಕಷ್ಟ ಎದುರಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಪಿಗಳು ಹಾಜರಾಗಿದ್ದಾರೆ. ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಅರ್ಜಿಯನ್ನ ಹಾಕಿದ್ರು ಪ್ರದೋಷ್. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಕೋರ್ಟ್ನಿಂದ ಅನುಮತಿಯನ್ನ ಕೂಡ ನೀಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ನಿಂದ ಆದೇಶ ಪ್ರಕಟವಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ 59ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಮತ್ತಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ರೇಣುಕಾಸ್ವಾಮಿ ಅವರ ಒಳ ಉಡುಪನ್ನ ತೆಗೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರದೋಷ್ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಒಂದೊಂದೇ ಭಯಾನಕ ಸತ್ಯಗಳು ಹೊರಬೀಳ್ತಾ ಇದೆ. ಮೊದಲು ಈ ಪವಿತ್ರ ಗೌಡ ಅವರಿಗೆ ಸಂದೇಶವನ್ನ ರವಾನೆ ಮಾಡಿದ್ದ ಈ ರೇಣುಕಾಸ್ವಾಮಿ, ಅದು ಬೇರೆಯವರ ಹೆಸರಿನಲ್ಲಿ. ಯಾವಾಗ ಈ ಒಂದು ಮೆಸೇಜ್ ಅನ್ನ ನೋಡಿದಂತಹ ಪವಿತ್ರ ಗೌಡ ರೊಚ್ಚಿಗೆದ್ದು ದರ್ಶನ್ ಅವರಿಗೆ ವಿಷಯವನ್ನ ಮುಟ್ಟಿಸಿದ್ಲು. ಇದೆಲ್ಲ ಯಾವುದು ಇಗ್ನೋರ್ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. 2 ವರ್ಷ ಜೈಲು ಪಾಲಾಗುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ತಾ ಇರಲಿಲ್ಲ. ತಾಳ್ಮೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಮಾತಾಡಲೇಬೇಕು. ಒಮ್ಮೆ ನಾವು ತಾಳ್ಮೆಯನ್ನು ಕಳೆದುಕೊಂಡ್ರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಕೋಪದಲ್ಲಿ ಮೂಗನ್ನು ಕುಯ್ದುಕೊಂಡ್ರೆ ವಾಪಸ್ ಬರುತ್ತಾ ಅನ್ಸೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸ್ಟಿಚ್ ಹಾಕಿಸ್ಬೋದೇನೋ, ಬಟ್ ಆದರೆ ಆ ಕಲೆ ಉಳಿಯದೇ ಇರುತ್ತಾ? ಹಾಗೆ ಇರುತ್ತಲ್ವಾ? ಇದು ಕೂಡ ಅದೇ ರೀತಿಯಾದಂತಹ ಪ್ರಕರಣ ಅಂತ ಕಾಣಿಸ್ತಾ ಇದೆ. ಸದ್ಯ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಅರ್ಜಿ ಹಾಕಿದ್ರು ಪ್ರದೋಷ್. ಸಾಕಷ್ಟು ವಿಚಾರಗಳನ್ನು ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲಿಗೆ ಈ ರೇಣುಕಾಸ್ವಾಮಿ ಮೇಲೆ ಬಹಳಷ್ಟು ಹಲ್ಲೆಗಳನ್ನ ಮಾಡಬೇಡಿ ಅಂತ ಕೂಡ ನಾನು ಕೇಳಿದೆ. ಬಟ್ ಆದರೂ ಕೂಡ ಆತನಿಗೆ ಸಿಗರೇಟ್ನಿಂದ ಸುಟ್ಟು ಕೂಡ ಮಾನವೀಯತೆಯನ್ನು ಕೂಡ ಮೆರೆದ್ರು ಅಲ್ಲಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ಆತನ ಮೇಲೆ ಬಹಳಷ್ಟು ಹಲ್ಲೆಗಳಾಯಿತು. ನಾನು ಆತನಿಗೆ ನೀರು ಕೊಟ್ಟೆ, ಮತ್ತು ಊಟವನ್ನು ಕೂಡ ಕೊಟ್ಟೆ, ಬಟ್ಟೆಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಹತ್ಯೆಯಾಗಿದೆ, ಆತ ಸತ್ತು ಹೋಗಿದ್ದಾನೆ ಅಂತ ಹೇಳಿ ವಿಷಯ ಮುಟ್ಟಿಸುವಂತಹ ಸಂದರ್ಭದಲ್ಲೂ ಕೂಡ ಬೆದರಿಕೆಯನ್ನು ಹಾಕಿದ್ರು ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ನೀನೇನಾದರೂ ಈ ಒಂದು ವಿಚಾರವನ್ನು ನನ್ನ ವಿರುದ್ಧವಾಗಿ ತಿರುಗಿ ಬಿಟ್ಟರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಗನ್ ಮುಖಾಂತರ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಕೂಡ ಬೆದರಿಕೆಯನ್ನು ಹಾಕಿದ್ರಂತೆ. ಜೈಲಿನ ಒಳಗಡೆನೂ ಕೂಡ ಒಂದಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟರು ಅನ್ನೋದನ್ನು ಕೂಡ ಆತ ಹೇಳ್ಕೊಂಡಿದ್ದಾರೆ ಅರ್ಜಿಯಲ್ಲಿ. ಸೊ ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ನಿಂದ ಆದೇಶ ಪ್ರಕಟ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏನಾಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ನಿನ್ನೆಯಿಂದಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗತ್ತೆ ಏನು ಹೋಗುತ್ತೆ ಅನ್ನುವಂತಹ ವಿಚಾರಗಳು, ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ದರ್ಶನ್ ಯಾರ ಜೊತೆಯೂ ಕೂಡ ಮಾತನಾಡ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಎಲ್ಲರೂ ಕೂಡ ಈ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದಾರೆ. ಮಾಫಿ ಸಾಕ್ಷಿ ಹೇಳ್ತೀನಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಕೋರ್ಟ್ನಿಂದ ಅನುಮತಿ ಕೂಡ ಸಿಕ್ಕಿದೆ.